ಏನಪ್ಪ ಸಿಕ್ತಾ 1 ಲಕ್ಷ ಬಹುಮಾನ? ಇಲ್ಲ ಕಣಕ್ಕ, ಕೊಡಲ್ಲ ಏನಿಲ್ಲ, ಸುಮ್ಮನೆ ಬಿಲ್ಡಪ್ ಹಾಕ್ಸವ್ರೆ. ಯಾರ ಬಂದು ಎಲ್ಲ ಉಳಿಸ್ತಾ ಇದಾರಪ್ಪ. ಉಳಿಸಕ್ಕೆ ಕೇಳವ್ರಿ ಎಲ್ಲಾನ, ಅದಕ್ಕೆ ಉಳಿಸ್ತಾ ಇದಾರೆ ಅದನ್ನೆಲ್ಲ. ಹೋಗಿ ಕೇಳು, ಬಿಡಬೇಡ 1 ಲಕ್ಷ ದುಡ್ಡು ಕೊಡು ಅಂತ ಅನ್ನು. ಯಾಕೆ ಅಂತಾಳೆ, ವಿಜಿ ಕಡೆಯಿಂದ 1 ಲಕ್ಷ ಬಹುಮಾನ ಅಂತ ಹೇಳಿದ್ದಲ್ಲಮ್ಮ, ನಾನು ಕೆಲಸ ಮಾಡಿದ್ದು ಕೊಡು ಅಂತನ್ನು. ಅವಾಗ ನೀನೆಲ್ಲ ಮಾಡಿರೋದು ಯಾರು ಅಂತ ಹೇಳ್ತಾಳೆ. ಅವಳ ಬಾಯಿಂದಲೇ ಬರುತ್ತಾವ ಸತ್ಯ. ನಾನು ಸುಗುಣ ಬತ್ತೀವಿ, ನೀನು ಹೋಗಂತ ಕೇಳ್ತಿರು. ನಮ್ಮ ಚೈತ್ರಮ್ಮ ಇಲ್ಲ ಅಮ್ಮ ಬಿಡಬಾರ್ದು ಅವ್ರನ್ನ, ಹಿಂಗೆ ಬಿಟ್ಟರೆ ನಾಳೆ ಹೊತ್ತಿನಾಗ ಇನ್ನೊಂದು ಮಾಡ್ತಾರೆ, ಬಿಡಬಾರ್ದು ಅವ್ರಿಗೆ ಬಾಯಿ ಇರ್ಬೇಕಣಮ್ಮ ಅಂತ ಹೇಳಿ ನಮ್ಮ ಚೈತ್ರಮ್ಮ ಸುಮ್ಮನಿರಂಗಿಲ್ಲ. ಅದಕ್ಕೇನೆ ಹೋಗಮ್ಮ ನೀನು ಅಂತ ಹೇಳಿ ಹೇಳಿದ್ಲು. ಎಲ್ಲಿ ಕೊಡಲ್ ಬಿಡಕ್ಕ ಅವರು. ಬಿಡಬಾರ್ದು ಅವ್ರಿಗೆ ಸರಿಯಾಗಿ ಗ್ರಾಚಾರ ಬಿಡಿಸ್ಬೇಕು. ನಮ್ಮ ಚೈತ್ರಮ್ಮನ ಹಂಗಂತಿಲ್ಲ, ಗ್ರಾಚಾರ ಬಿಡಿಸ್ಬೇಕಣಮ್ಮ ಅವ್ರನ್ನ, ಸುಮ್ಮನೆ ಬಿಡಬಾರ್ದು. ಸುಮ್ಮನೆ ಬಿಟ್ರೆ ನಮ್ಮ ತಪ್ಪಾಗುತ್ತೆ. ಇವಾಗ ಹೋಗಿ ಸರಿಯಾಗಿ ಹಿಡ್ಕೊಂಡು ಯಾರು ಹಿಂಗೆ ಮಾಡಿದ್ದು ಅಂತ ಹೇಳಿ ಆ ವಿಜಿನ ಕೇಳ್ರಿ ಅಂತ ಅಂತ ಹೇಳಿದ್ಲು ನಮ್ಮ ಚೈತ್ರಮ್ಮ. ನಾನು ಹಚ್ಚೇನೆ ಹಂಗೋಗಿ ಸುಮ್ಮನೆ ಕೇಳಿ, ಇಲ್ಲ ನಾವೇನು ಮಾಡಿಲ್ಲ, ನಾವು ಮಾಡಿದ್ವಿ ಅಂತ ನೀವೇನು ನೋಡಿದ್ರೆ ಏನು ಸಾಕ್ಷಿ, ಹಿಂಗೆ ಅಂತಾರೆ. ಅದಕ್ಕೇನೆ ನೀನು ಎಲ್ಲನ ಮೊಬೈಲ್ ರೆಕಾರ್ಡ್ ಮಾಡ್ಕೊಂಡು ಎಲ್ಲ ನಾನು ಎಲ್ಲ ಹೆಸ್ರು ಬರ್ಸಿರೋದು ನಾನೇನೇನೆ, ವರ್ಷ ಸುಗುಣ ಅಂತ ಹೇಳಿ ನಾನೇ ಬರ್ಸಿದ್ದು. 1 ಲಕ್ಷ ಬಹುಮಾನ ಕೊಡ್ತೀನಿ ಅಂತ ಅಂದಿದ್ದಲ್ಲ, ಅದಕ್ಕೇನೆ ಕೊಡು ಇವಾಗ ಅಂತ ಕೇಳು. ಅವಾಗ ಹೇಳ್ತಾಳೆ ಅವಳು ಯಾರು ಅಂತ. ಆವಾಗ ಅವಳಂತ ಹೇಳ್ತಾಳೆ, ಯಾರು ಅಂತ ಹೇಳ್ತಾಳೆ ನೋಡೋಣ. ಅವಳು ಮಾಡಿಲ್ಲ ಅಂತ ಹೇಳ್ತಾಳೆ, ಅದೆಲೆ ನೋಡೋಣ ಅದು ಯಾರು ಮಾಡ್ಯವ್ರೆ ಅಂತ ಹೇಳಿ. ಅಮ್ಮ ಇನ್ನು ಲಕ್ಷ್ಮಣಟಿ ಬಂದವ್ರೆ. ಕುತ್ಕೊಳ್ಳಂಟಿ ಲಕ್ಷ್ಮಣಟಿ, ಅಮ್ಮ ಕುಕ್ಕಮ್ಮಕ್ಕಲ್ಲ ಸುಗುಣ. ಇವಾಗ ನಾನು ಧರಣಪ್ಪನ ಹೋಗಪ್ಪ ಹೋಗಿ 1 ಲಕ್ಷ ಪ್ರೈಜ್ ಕೊಡ್ತೀನಿ ಅಂದಿದ್ದಲ್ಲ, ಕೊಡಮ್ಮ ಅಂತ ಹೇಳಿ ಕೇಳು ಅಂತ ನಾನು. ಅದಕ್ಕೇನೆ ಅವಳು ದುಡ್ಡು ಕೊಡಲ್ಲ ಪುಕ್ಷಟೆ ಯಾರೂ. ನೀನೆಲ್ಲ ಹಿಂಗೆ ಮಾಡಿರೋದು ಬೇರೆ ಯಾರು ಮಾಡ್ಯವ್ರಿ ಅಂತ ಹೇಳ್ತಾಳ್ರಿ. ಯಾರು ಮಾಡ್ಯವ್ರಿ ಅಂತ ಬಾಯಿ ಬಿಡಿಸ್ಬೋದು. ಮತ್ತು ನಾನು ಮಾಡಿಲ್ಲ ಅಂತ ಹೇಳ್ತೀನಿ, ಮತ್ತು ಯಾರು ಮಾಡ್ಯವ್ರಿ ಅಂತ ಕೇಳಿದ್ರೆ ಅವಳು ಆರಾಮ ಬಾಯಿ ಬಿಡ್ತಾಳೆ. ನೋಡೋಣ ಅದಲ್ಲಿ ಬಾಯಿ ಬಿಡ್ತಾಳೆ ಹೆಂಗೆ ಅಂತ ಹೇಳಿ. ನಮ್ಮ ಚೈತ್ರಮ್ಮ ಒಪ್ತಿಲ್ಲ. ಸುಮ್ಮನೆ ಬಿಡ್ಬಾರ್ದು ಕಣಮ್ಮ ಅಂತಾರೆ, ಸರಿಯಾಗಿ ಗ್ರಾಚಾರ ಬಿಡಿಸ್ಬೇಕು. ಸುಮ್ಮನೆ ಬಿಟ್ಟರೆ ಅಷ್ಟು ನಾಳೆ ಹೊತ್ನಾಗ ಇನ್ನೊಂದು ಮಾಡ್ತಾರೆ, ಭಯ ಇರ್ಬೇಕು ಅವ್ರಿಗೆ ಅಂತ ಹೇಳಿ ಹೇಳ್ತಿದ್ಲು. ಅದಕ್ಕೇನೆ ಬರ್ರಿ ಹೋಗೋಣ, ಹೋಗಿ ನಾವು ಅಲ್ಲಿ ನಿನ್ಕಮ್ಮನ ಹೋಗಿ ಕೇಳು. ಬಿಡ ಆಂಟಿ ಅತ್ತ, 1 ಲಕ್ಷ ಅವಳು ದುಡ್ಡು ತಗೊಂಡು ನಾವೇನು ಮಾಡೋಣ ಅತ್ತ. ದುಡ್ಡುಗಾಗಿಯಲ್ಲ, ಯಾರು ಕಳ್ರು ಯಾರು ಅಂತ ಹೇಳಿ ಗೊತ್ತಾಗೋವರ್ಗು ಗೊತ್ತಾಗಿ ಅವ್ರನ್ನ ಸರಿಯಾಗಿ ಗ್ರಾಚಾರ ಬಿಡಿಸಿ ಬರಬೇಕು. ಯಾಕೆ ಹಿಂಗೆ ಬರ್ದ್ರಿ ಅಂತ ಹೇಳಿ ಸರಿಯಾಗಿ ಗ್ರಾಚಾರ ಬಿಡಿಸಿ ಬರಬೇಕು. ಆವಾಗ ಗೊತ್ತಾಗುತ್ತೆ. ಇಬ್ಬರ ಸೇಕೆ ಇಕ್ಕಿ ಹೊಸಾರು ಬರಬೇಕು, ಗೊತ್ತಾಗುತ್ತೆ. ಅವಳೆಲ್ಲಿ ಬಾಯಿ ಬಿಡ್ತಾಳೆ? ಅಯ್ಯಪ್ಪ ಅಷ್ಟು ಕ್ರಿಮಿನಲ್ ಅವಳು. ನಾನು ಬಾಯಿ ಬಿಡಿಸ್ತೀನಿ, ಬಿಡಿಸೋಗೋಣ. ಹೆಂಗೆ ಬಾಯಿ ಬಿಡಿಸ್ಬೇಕಂತ ನನಗೆ ಗೊತ್ತು. ಸುತ್ತಿ ಬಳಸಿ ಅಲ್ಲಿಗೆ ಬರ್ತೀನಿ. ಆವಾಗ ಗೊತ್ತಾಗುತ್ತೆ. ಈ ಕಡಮ್ಮ ನಾನು ಹಿಂಗೆ ಮಾಡಿದ್ದೀನಿ ನೋಡ್ರಿ ಸರ್, ಎಲ್ಲ ಹಿಂಗೆ ಬರ್ಸೈತೆ ಈ ಅಮ್ಮ ವಿಜಿ ಅಂದರೆ ಈ ಅಮ್ಮನೇನೆ, ನಾನೀಗ ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸ್ನವ್ರಿಗೆ ಹೇಳಿ ಅಂತ ಹೇಳ್ತೀನಿ. ಆವಾಗ ಹೇಳುತ್ತೆ. ಇಲ್ಲ ಈಗಳಮ್ಮ ಯಾರು ಬರ್ಸೇರಿ ಅಂತ ಹೇಳು. ಇಲ್ಲ ನನಗೆ 1 ಲಕ್ಷ ದುಡ್ಡು ಕೊಡು ಅಂತೀನಿ. ಇವಾಗ ನೋಡು ಅವಳೇನೆ ನಾನೇನು ದುಡ್ಡು ಕಳ್ಕೋಬೇಕು ಅಂತ ಹೇಳಿ ಎಲ್ಲ ಇವಾಗ ಅವಳಂತ ಅಂದ್ಕೊಂಡವ್ರೆ. ಅವಳಾದರೆ ಅವಳ ಹೆಸರು ಹೇಳ್ತಾಳೆ. ಇಲ್ಲ ನೋಡೋಣ ಅದೆಲ್ಲ ಅದು ಯಾರು ಅಂತ. ನನಗೆ ಗೊತ್ತೈತಾ, ಮನೆಯಾಗ್ಲಾರೆ ಯಾರೋ ಒಬ್ರು ಮಾಡ್ಯಾವ್ರಿ, ಅದು ಯಾರು ಅಂತ ಕರೆಕ್ಟಾಗಿ ಕಂಡಿಡ್ದು ಮಾತಾಡ್ಬೇಕಲ್ಲ, ಸುಮ್ಮನೆ ಮಾತಾಡಕ್ಕೆ ಹೋಗ್ಬಾರ್ದು. ಅದೇನ ನಿಜಾನೇನೆ, ಸುಮ್ಮನೆ ಯಾಕಮ್ಮಂಗಾಗುತ್ತೆ ಅಂದರೆ ಸರಿಯಾಗಿ ಗ್ರಾಚಾರ ಬಿಡಿಸ್ಬೇಕು. ಬಿಡಿಸೇನೆ ಸುಮ್ಮನೆ ಆಗ್ಬೇಕು. ಇದು ಗ್ರಾಚಾರ ಬಿಡಿಸ್ಲಿಲ್ಲ ಅಂದ್ರೆ ಆಗಲ್ಲ, ಇನ್ನೊಂದು ದಿವಸ ಇನ್ನೊಂದು ಮಾಡ್ತಾರೆ. ಅದಕ್ಕೇನೆ ಯಪ್ಪ ಅಷ್ಟು ಧರಣೆಯಪ್ಪನ ಕಳಿಸೋದು. ಹೋಗಪ್ಪ ಇವಾಗ ಹೋಗಿ ನೀನು ಮಾತಾಡ್ತೀರು, ಫೋನ್ನ ಎಲ್ಲ ಆನ್ ಮಾಡಿಕೊಂಡಿರು. ತಿರ್ಗಾ ನಾನು ಹೇಳಿಲ್ಲ ಬಿಡು, ಯಾರು ಹೇಳಿರ ಏನು ಎತ್ತ ಅಂತ ಹೇಳಿ ಹೆಂಗೆ ಬೇಕಾದ್ರೂ ಪ್ಲೇಟ್ ತಿರುವಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿನ ನೀನು ಫೋನ್ ಆನ್ ಮಾಡ್ಕೊಂಡು ಇಟ್ಕೊಂಡಿರು, ಹೆಂಗನಾಗಲಿ ಜೋಮ್ನಾಕಿ. ಲಕ್ಷ್ಮಣಟಿ ಈ ಫೋನ್ ಇರೋದ್ರಿಂದನ ಕಳ್ಳರನ್ನ ಹಿಡಿಯೋಕ್ಕೆ ಎಲ್ಲ ಅನುಕೂಲ ಆಗೈತಿ. ಇವ ರೆಕಾರ್ಡ್ ಮಾಡ್ಕೋಬೋದು, ವಿಡಿಯೋ ಮಾಡ್ಕೋಬೋದು, ಎಲ್ಲ ಮಾಡ್ಕೋಬೋದು. ಫೋನ್ ಇರೋದ್ರಿಂದ ಎಷ್ಟು ಅನುಕೂಲ ಆಗೈತಿ. ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗ್ತಿರ್ಲಿಲ್ಲ, ಸಾಕ್ಷಿ ಸಮೇತ ಏನೂ ನಾವು ಪ್ರೂವ್ ಮಾಡೋಕ್ಕಾಗ್ತಿರ್ಲಿಲ್ಲ. ಇವಾಗ ಹೆಂಗತ್ತ ವಿಡಿಯೋ ಮಾಡ್ಕೊಬೋದು, ರೆಕಾರ್ಡ್ ಮಾಡ್ಕೊಬೋದು, ಇವೆಲ್ಲ ಮಾಡ್ಕೊಬೋದತ್ತ ಫೋನ್ ಇರೋದಕ್ಕೆ. ಈಗ ಫೋನ್ ಇರೋದ್ರಿಂದ ನಾವು 50 ಜನ ಕಳ್ಳರು ಹಿಡ್ದಿದ್ದೀವಿ. ಎಲ್ಲರೂ ರೀತ ಫೋನ್ನಾಗೆ ಮತ್ತು ಎಲ್ಲನ ಇವರಿಬ್ರು ಬಂಡವಾಳ ನನಗೆ ಕಳಿಸಿದ್ದು, ಇಲ್ಲಾಂದರೆ ಗೊತ್ತಾಗ್ತಾನೇ ಇರಲಿಲ್ಲ. ಹಂಗೆ ಫೋನಿಂದ ಎಲ್ಲ ಒಳ್ಳೇದಾಗೈತೆ ಹೇಳು, ಒಳ್ಳೇದು ಐತೆ ಕೆಟ್ಟದ್ದು ಐತಿ. ಹೋಗ್ರಿ ಹೋಗಿ ಕೇಳ್ತಿರ್ರಿ, ಹೆಂಗೆ ಬತ್ತಿ ನಾವು ಹೋಗಿ ಏನಮ್ಮ ನನಗೆ 1 ಲಕ್ಷ ದುಡ್ಡು ಕೊಡಮ್ಮ, ನಾನು ಹೆಂಗೆ ಬರ್ಸಿದ್ದು ವಿಜಯ್ ಅಂತ ನೀನು ಅಂದಲ್ಲ ತರಮ್ಮ. ಸರಿ ಆಯಿತು ಸುಗೋಣ, ಹೋಗ್ತೀನಿ ಕೇಳ್ತೀನಿ ಹೇಳಿ, ನಾನೆಲ್ಲ ಬಾಯಿ ಬಿಡಿಸ್ತೀನಿ. ನನಗೆ ಹೆಂಗ ಹುಡುಗಿನ ಬಕ್ರ ಮಾಡ್ಬೇಕಂತ ಗೊತ್ತು. ಅದು
ಗೊತ್ತಾಗಲ್ಲ ಹುಡುಗಿಗೆ ನೆನ್ನೆಸ್ಲೆ ನಾನು ಹೇಳ್ದಂಗೆ ನಂಬ್ಬಿಟ್ಟೈತೆ ನನ್ನ ಹೆಸ್ರು ವರ್ಷ ಅಂತ ಹೇಳ್ದಾಗ್ಲೇನೆ ನಂಬ್ಬಿಟ್ಟೈತಿ ಹೆಂಗೆ ಸಾಧ್ಯ ಇದು ಏನೋ ಬೇರೆ ಹೆಸ್ರು ಕರಿತಾ ಇದ್ರಲ್ಲ ಅಂತಲ್ಲ ಸ್ವಲ್ಪನೂ ಯೋಚನೆ ಮಾಡಿಲ್ಲ ಯಾರನ್ನಾದ್ರು ಬೇರೆನಾದ್ರೂ ತಿಳ್ಕೊಂಬ್ಲಿಲ್ಲ ಹೆಂಗ ನಂಬ್ಬಿಟ್ಟೈತೆ ವರ್ಷ ಅಂತ ಹೇಳಿದಕ್ಕೇನೆ ನಂಬ್ಬಿಟ್ಟೈತೆ ನನ್ನ ಹೆಸ್ರು ವರ್ಷ ಅಂತ ಹೇಳಿದ್ಕೆ. ಸರಿ ಆಯ್ತು ಹೇಳ್ರಿ, ಹೋಗ್ರಿ. ನಮ್ಮ ಚೈತ್ರ ಮೇನನ ಬೋರಂಗಿದ್ರೆ ಇತ್ತವ್ರಿಗೆ ಗ್ರಾಚಾರ. ಬಾ ಆಂಟಿ, ಯಾಕೆ ಸುಮ್ಮನೆ ಹೋಗೋದು ಅಂತ ಹೇಳಿ ಸುಮ್ಮನಾಗೈತಿ. ಅದಕ್ಕೆ ಹೋಗಮ್ಮ, ನೀನೇ ಹೋಗಮ್ಮ, ಸರಿಯಾಗಿ ಬುದ್ಧಿ ಕಲ್ಸಮ್ಮ ಇವ್ರಿಗೆಲ್ಲನ ಅಂತ ಹೇಳಿ ನನ್ನ ಮಗಳು ಏನು ಎದ್ದಾಗಿಂದ ಒತ್ತಾಯ. ಎದ್ದಾಗಿಂದ ಒತ್ತಾಯ ಅದಕ್ಕೇನೆ ಬಂದು ಮಾಡ್ತಾ. ಅಮ್ಮ ಇಲ್ಲೇ ಇರು ನೀನು, ಹುಡುಗರು ಬತ್ತಾವೇನ, ಹುಡುಗರು ನೋಡ್ಕೊಂಡು ಇಲ್ಲಿರು. ತಿರುಗುತ್ತನೂ ಅವರು ಎಲ್ಲ ಬತ್ತಾರೆ ಆಟ ಆಡ್ಕೊಂಡು. ತಿರ್ಗಿ ಆಮೇಲೆ ನಾನು ಇಲ್ಲಿ ಎಳೆಯೋದು ಯಾತನ ಮ್ಯಾಕ್ ಹೋಗ್ತದು ಒಟ್ಟು ತೀಡ್ಕೆ ಸುಮ್ಕಿರಲ್ಲ, ಗದ್ರಿ ಕೆಮ್ತಾ ಇರ್ಬೇಕು ಅವ್ರನ್ನ. ಅದಕ್ಕಾಗಿನ ಸರಿಯಮ್ಮ ಆಯಿತು, ಹೋಗ್ರಿ ನೋಡ್ಕೊಂಡು ಅದೇನು ಮಾತಾಡಿ ಬರ್ರಿ. ಸರಿಯಾಗಿ ನಾಲ್ಕು ತೀಡ್ರಿ, ಹಿಂದೆ ಮುಂದೆ ನೋಡಬೇಡ್ರಿ. ಯಾರನ್ನ ಕಂಡ್ರೆ ಹೇಳ್ರಿ ದೊಡ್ಡರು ಊರಾಗಿ ಹಿಂಗೆ ಮಾಡೋದು ಸರಿನೇ ಇವರು ಅಂತ ಹೇಳಿ ಸರಿಯಾಗಿ ಕೇಳ್ರಿ. ಸರಿಯಾಗಿ ಕೇಳಿರೇನೆ ಅವರಿಗೆ ಬೀಗಿ ಆಗೋದವ್ರು, ಇಲ್ಲ ಅಂತಂದರೆ ಬೀಗಿ ಆಗಲ್ಲ. ಸರಿ ಆಯ್ತು ಹೇಳಕ್ಕ. ನಮ್ಮ ಧರಣಿಯವರು ಹೋಗವ್ರೆ ವಿಜಿನ ಹತ್ರ ಬಹುಮಾನ ಕೇಳೋದಕ್ಕೆ ಹೋಗವ್ರೆ. ಬಹುಮಾನ ಕೊಡ್ತಾಳೆ ಹೆಂಗೋ ಗೊತ್ತಿಲ್ಲ, ಏನು ದುಡ್ಡು ಕೊಟ್ಟರು ಕೊಡ್ಬೋದೇನೋ ಅವಳು. ಇಲ್ಲ ಕೊಡಲ್ಲ, ಯಾಕಂದರೆ ಯಾರು ಮಾಡಿರ್ತಾರೆ ಅಂತ ಯಾರಾದ್ರೂ ಮಾಡಿರೋರು ಹೋಗಿರ್ತಾರೆ. ಅದಕ್ಕೇನೆ ನೀನಲ್ಲ ಕಣಪ್ಪ ಮಾಡಿರೋದು, ಬೇರೆ ಯಾರೋ ಮಾಡವ್ರೆ, ನಿನ್ಗೆ ಯಾಕೆ ಕೊಡಲಿ 1,00,000 ಬಹುಮಾನ ಅಂತ ಹೇಳ್ತಾಳೆ. ಕೊಡಲ್ಲ ಅವಳು. ಅಷ್ಟೆಲ್ಲ ಇದ್ರೂ ಅವಳು ಯಾರಿಗೆ ಕೊಡಬೇಕೋ ಯಾರಿಗೆ ಖರ್ಚು ಮಾಡಬೇಕೋ ಅವ್ರಿಗೆ ಖರ್ಚು ಮಾಡೋದು ಅವಳು. ಖರ್ಚು ಮಾಡ್ದಿಲ್ದವ್ರಿಗೆಲ್ಲ ಮಾಡಲ್ಲ ಅವಳು. ವಿಜಿ ಅಂತವಳು ಅಂತ ನನಗೆ ಗೊತ್ತು. ನೋಡೋಣ ಧರಣಿ ಅವ್ರು ಯಾವ ರೀತಿ ಬಾಯಿ ಬಿಡಿಸ್ತಾರೆ ವಿಜಿ ಹತ್ರ ಅಂತ ಹೇಳಿ. ಇವ್ರು ಭಾಳ ಬುದ್ಧಿ, ಹೆಂಗೆ ಬೇಕಾದರೂ ತಲೆ ಓಡಿಸಿ ಮಾತಾಡ್ತಾರೆ. ನೋಡ್ತಾ ಇರ್ರಿ. ಬಾರಂಟಿ ಹೋಗಣ ಬಾ. ಹೋಗ್ಮಮ್ಮ ಅಲ್ಲಿ ಅಮ್ಮ ಐತ್ ನೋಡ್ಮಮ್ಮ ಅಲ್ಲಿ. ಐತಮ್ಮ. ಈಗ ಹೇಳ್ತಮ್ಮ ಮಂಜಮ್ಮ ಅವ್ರು ಹಂಗೆ ಹೋಗ್ತಾ ಇದ್ದಾರೆ ಆಟನ್ ಜೋರಾಗಿ ಬಡ 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 ಹೋದ್ರು ಸರ್ನು. ಇಲ್ಲೇನೊಂದಿಟ್ಟು ಕೆಲಸ ಇತ್ತು ಅದಕ್ಕೆ ಹೋಗ್ಯಾರ. ಬಾ ಕೂಗ ಬಾ, ತುಂಬ ಕಿಕ್ ಕೊಡಾನಿ, ಏನು ಕಾಪಿ ಕಾಸು ಕೊಡಾನಿ. ಕಾಪಿನ್ ಬೇಡಮ್ಮ. ಇಲ್ಲ ನಮ್ಮಿ ಕಾಪಿ ಕುಡಿಯೋದು ಅವಾಗ್ಲಿ ಬಿಟ್ಟು ಅಲ್ಲಿ ಯೋಸನ್ ದಿನ ನಾನು ಕಾಪಿ ಕುಡಿಯೋದು ಬಿಟ್ಟು. ಅಲ್ಲ ಒಂದು ದಿವಸಕ್ಕೆ ಯೋಸೊಂದ್ಸತಿ ಕಾಪಿ ಕುಡಿತಿದ್ದ, ಇವಾಗ ಯಾಕೆ ಕಾಪಿನ ಕುಡಿಯಲ್ಲ ಅಂತೀ ಸ್ಯಾನೇನ? ಮೊದ್ಲಂಗೇನೆ ಯೋಸ್ಪಟ್ಟು ನನಗೇನೆ ಕಾಸು ಕೊಟ್ಟು ಸಾಕಾಗದಲ್ಲಿ ಊರಾಗಿದ್ದಾಗ. ಆಮೇಲೆ ಅವ ಅಕ್ಕಿದ್ದಾಗಲೂ ಹಂಗೆ ಕೇಳ್ತಿದ್ದೆ. ಅವತ್ತೇನು ಗೊಣ 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 ಅನ್ಕೊಂಡು ಕಾಪಿ ಕಾಸು ಕೊಡೋದು. ಯಾಕೆ ಸ್ಯಾನೆ ಕಾಪಿ ಕುಡಿಯಲ್ವಿ ಇವಾಗ? ಕುಡಿತಿದ್ದೆ, ನಾನು ಬಿಡ್ತಿರ್ಲಿಲ್ಲ. ಕಾಸು ಕೊಡೋರು ಇಲ್ದಂಗೆ ಆದ್ರಲ್ಲಮ್ಮ. ಯಾರು ಕಾಸು ಕೊಡ್ತಿರ್ಲಿಲ್ಲ. ಅಚ್ಚ ಊಟ ಮುಚ್ಚ್ರಿ ಅಂತ ಹೇಳಿ ನಿಮ್ಮ ಅಚ್ಚೆ ಸೊತ್ತಾಗಿಂದನು ಆಲೇನೆ ಕಾಪಿ ಸುದ್ದಿಲ್ಲ. ಯಾವ್ದಾಗ ಒಂದು ಪಟ್ಟು ಬೈನಾಗ ಒಂದು ಪಟ್ಟು ಅಷ್ಟೇ. ಒಂದೊಂದು ಪಟ್ಟು ಯಾವ್ದಾಗನೇ ಕುಡಿತೀವಿ, ಬೈನತ್ನಾಗ ಏನು ಕುಡಿಯಲ್ಲ. ಇವಾಗ ಹೆಂಗ ಸುಗಣ ನೀರಕ್ಕಿ ಮಧ್ಯಾಹ್ನ ಹೊತ್ತು ಒಂದು ಪಟ್ಟು ಕಾಸು ಕೊಡುತ್ತೆ. ಕಾಸಾಗ ಹೋಗು ಒಂದಿಟ ಕಾಸು ಕುಡಿಯಾರ. ಇಬ್ಬರಳು ಸ್ಯಾನೆ ದಿನ ಜೊತೆ ಕುತ್ಕೊಂಡು ಕಾಪಿ ಕುಡ್ದು ನಾವು ಅವಾಗ ನನಗೂ ಉದ್ದೊಂದು ಲೋಟ ಕಾಪಿ ಅಂತಿದ್ವಲ್ಲಿ. ಹೋಗು ಕುಡಿಯನ್ ಕಾಸಾಗ ಹೋಗು ಒಂದು ತೊಟ್ಟ. ಅವ ಕಾಪಿದೆ ಒಂದು ಸೀಟಿ ಆಗೋದು. ಈಗೇನು ಹಂಗೇನಿಲ್ಲ, ಸಾಕು ಒಂದು ಇಟ್ಟಿಟ್ಟು ಕೊಡುದ್ರಿ. ಮೊದ್ಲು ಹಂಗೇನು ಹೇಳಿ ನಾವು ಒಂದೊಂದು ಲೋಟ ಸೀದಾ ಇಟ್ಟುದ್ದ ನೀರು ಕುಡಿಯಲು ಹೊಡ್ತಾ ಒಂದು ಲೋಟ ಕಾಪಿ ಕುಡಿತಿದ್ವಿ. ಈಗೇನಿಲ್ಲ, ತಡಿ ಒಂದಿಟ್ಟು ಮಾಡ್ಕೊಂಬತ್ತೀನಿ ಕಾಪಿನ. ನಮ್ಮ ಸುವರ್ಣ ರಸ್ಮಕ್ಕ ಎಲ್ಲ ಹೋಗ್ಯಾರ, ನಮ್ಮ ಧರಣಿ ಎಲ್ಲ ಹೋಗ್ಯಾವ್ರೆ. ವಿಜಿನ್ ಬಾಯಿ ಬಿಡಿಸ್ತೀವಿ ಅಂತ ಹೇಳಿ ಬಹುಮಾನ ಕೇಳೋದ್ರಾಗೆ ಬಾಯಿ ಬಿಡಿಸ್ತೀವಿ ಅಂತ ಹೋಗ್ಯಾವ್ರೆ. ಅವಳೆ ಅದಕ್ಕೆ ಬಾಯಿ ಬಿಡ್ತಾಳೆ ಅದೇಲಿ ನೋಡೋಣ ಅದೇ. ನಮ್ಮ ಧರಣಿನೂ ಒಂದಿಟ್ಟು ಹೆಂಗೆ ಬಾಯಿ ಬಿಡಿಸ್ಬೇಕು ಅಂತ ಭಾಳ ಚೆನ್ನಾಗಿ ಗೊತ್ತ ಅವನಿಗೂ. ಏನೋ ಬಾಯಿ ಬಿಡಿಸಿದ್ರು ಬಿಡಿಸ್ಬೋದೇನೋ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.